ವೀಕ್ಷಕರೇ ನಮಸ್ಕಾರ. ಭಾರತದ ಖ್ಯಾತ ಹಾಡುಗಾರ ಅರ್ಥಾತ್ ಖ್ಯಾತ ಸಿಂಗರ್ ವಿರುದ್ಧ ಹೊಸ ದೂರೊಂದು ದಾಖಲಾಗಿದೆ. ಒಪ್ಪಿಗೆ ಇಲ್ಲದೆ ಪತ್ನಿಯ ಗರ್ಭಕೋಶ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತ ಗಾಯಕನ ವಿರುದ್ಧ ದೂರೊಂದು ದಾಖಲಾಗಿದೆ. ಖ್ಯಾತ ಸಿಂಗರ್ ಉದಿತ್ ನಾರಾಯಣ್ ವಿರುದ್ಧ ಗುರುತರ ಆರೋಪ. ಫೇಮಸ್ ಸಿಂಗರ್ ಉದಿತ್ ನಾರಾಯಣ್ ವಿರುದ್ಧ ಹೊಸ ಕೇಸು. ಒಪ್ಪಿಗೆ ಇಲ್ಲದೆ ಪತ್ನಿಯ ಗರ್ಭಕೋಶ ತೆಗೆಸಿದ ಗಾಯಕ ಖ್ಯಾತ ಸಿಂಗರ್ ಉದಿತ್ ನಾರಾಯಣ್ ವಿರುದ್ಧ ಗುರುತರ ಆರೋಪ. ಉದಿತ್ ನಾರಾಯಣ್ ಅವರ ಮೊದಲ ಹೆಂಡತಿಯಿಂದ ದೂರು. ಉದಿತ್ ಹಾಗೂ ಅವರ ಸಹೋದರು ನನ್ನ ಅನುಮತಿ ಇಲ್ಲದೆ ಗರ್ಭ ತೆಗೆಸಿದ್ದಾರೆ. 1996ರಲ್ಲಿ ನಡೆದಿರತಕ್ಕಂತಹ ಘಟನೆ ಈಗ ಮರುಜೀವ. ಬಿಹಾರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಿಸಿದ ಉದಿತ್ ಪತ್ನಿ ರಂಜನಾ ಖ್ಯಾತ ಗಾಯಕನ ವಿರುದ್ಧ ಬಿತ್ತು ಮತ್ತೊಂದು ಕೇಸು. ಒಪ್ಪಿಗೆ ಇಲ್ಲದೆ ಪತ್ನಿಯ ಗರ್ಭಕೋಶ ಕತ್ತರಿಸಿದ ಪ್ರಕರಣ ಇದು. ಒಂದು ಹೆಣ್ಣು ಮಗಳ ಭ್ರೂಣ ಹತ್ಯೆಗೆ ಸಹಕಾರ ಕೊಡೋದು, ಭ್ರೂಣ ಹತ್ಯೆ ಮಾಡೋದು ಕೂಡ ಅಕ್ಷಮ್ಯ ಅಪರಾಧ. ಅದರಲ್ಲೂ ಮಗು ಮೂಡುವ ಗರ್ಭಕೋಶವನ್ನು ಕತ್ತರಿಸಿ ತೆಗೆಯೋದು ಅಂದರೆ ಚಿಲ್ಲರೆ ಕೆಲಸ ಅಲ್ಲ. ಅದು ಒಂದು ಹೆಣ್ಣು ಮಗಳ ಮಗು ಮೂಡುವ ಗರ್ಭಚೀಲ, ಆ ಗರ್ಭಚೀಲವನ್ನೇ ಕತ್ತರಿಸಿದ ಪ್ರಕರಣ ಈಗ ನಡೆದಿರೋದಲ್ಲ. ಇದು 1996ರಲ್ಲಿ ವೈದ್ಯಕೀಯ ಪರೀಕ್ಷೆಯ ನೆಪವೊಡ್ಡಿ ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಕೇವಲ ಉದಿತ್ ನಾರಾಯಣ್ ಮಾತ್ರ ಇರಲಿಲ್ಲ, ಬದಲಾಗಿ ಉದಿತ್ ನಾರಾಯಣ್ ಅವರ ಸಹೋದರರು ಕೂಡ ಇದ್ದರು. ಆ ಹೆಣ್ಣು ಮಗಳನ್ನು ಆಸ್ಪತ್ರೆಗೆ ಕರೆದೊಯ್ದು ಡಾಕ್ಟರ್ ಜೊತೆ ಸಮಥಿಂಗ್ ಮಾತನಾಡಿ ಅದಾದ ನಂತರ ಆ ಹೆಣ್ಣು ಮಗಳ ಗರ್ಭಕೋಶವನ್ನೇ ಕತ್ತರಿಸಿ ತೆಗೆಯಲಾಯಿತು. ಅದಕ್ಕೇನು ನಿಖರ ಕಾರಣ ಅನ್ನೋದು ತನಿಖೆ ನಂತರವಷ್ಟೇ ಗೊತ್ತಾಗಬೇಕು. ಒಂದು ವೇಳೆ ಗರ್ಭಚೀಲವನ್ನು ತೆಗೆಯದೇ ಇದ್ದರೆ ಪತ್ನಿಯ ಜೀವಕ್ಕೇನಾದರೂ ಅಪಾಯ ಇತ್ತಾ, ಅಥವಾ ಹೆಂಡತಿ ನಿರಂತರವಾಗಿ ಪ್ರಸವ ಆಗುವುದರಿಂದ ಹೆಂಡತಿಯ ಸೌಂದರ್ಯ ನಾಶ ಆಗುವ ಸಾಧ್ಯತೆಗಳಿದ್ದಾವೆ ಅನ್ನೋ ಕಾರಣಕ್ಕೆ ಮನ್ಮಥನ ಪ್ರಮುಖ ಗುಣಲಕ್ಷಣಗಳ ಪೈಕಿ ಅದು ಕೂಡ ಒಂದಾಗಿತ್ತಾ, ಈತನಿಗೆ ಹೆಂಡತಿಯ ಸೌಂದರ್ಯ ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಆ ಕೆಲಸ ಮಾಡೋದನ್ನ ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕು. ಒಟ್ಟಾರೆ ಈಗ ಭಾರತದ ಖ್ಯಾತ ಸಿಂಗರ್ ಕನ್ನಡದಲ್ಲೂ ಕೂಡ ಅನೇಕ ಹೆಸರಾಂತ ಹಾಡುಗಳನ್ನು ಹಾಡಿದ್ದ ಗಾಯಕ ಕೂಡ ಹೌದು. ಕನ್ನಡದ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಇನ್ನು ಭಾರತದ ಅನೇಕ ಭಾಷೆಗಳ ಚಿತ್ರಗಳಲ್ಲೂ ಕೂಡ ಸಂಗೀತವನ್ನು ನೀಡಿರ್ತಕ್ಕಂಥ ಹೆಸರಾಂತ ಗಾಯಕ ಖ್ಯಾತ ಸಿಂಗರ್ ಉದಿತ್ ನಾರಾಯಣ್ ಇತ್ತೀಚೆಗೆ ಕೆಲ ವೇದಿಕೆಗಳಲ್ಲಿ ಹೆಣ್ಣು ಮಕ್ಕಳ ಜೊತೆ ತೀರಾ ಹತ್ರ ನಿಂತ್ಕೊಂಡು ಮಾತನಾಡೋದು. ತೀರಾ ಹತ್ರ ಮನುಷ್ಯ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವಂತಹ ರೀತಿ, ಅದರ ನೀತಿಗಳು ಬೇರೆ ಬೇರೆ ಇರ್ತವೆ. ಈ ಉದಿತ್ ನಾರಾಯಣು ಚುಂಬನ ಕೊಟ್ಟು ಅದಾದ ನಂತರ ಮಾತಾಡೋದು, ಇದು ಯಾವ ಥರದ್ದು ಅನ್ನೋದು ಅರ್ಥ ಆಗಲ್ಲ. ವಿಡಿಯೋಗಳು ವೈರಲ್ ಆಗಿತ್ತು, ಕಾಮೆಂಟ್ಗಳು ವ್ಯಕ್ತವಾಗಿತ್ತು, ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಯಿತು. ಹೆಣ್ಣು ಮಕ್ಕಳನ್ನು ಬಹಿರಂಗವಾಗಿ ವೇದಿಕೆಯಲ್ಲಿ ಅಪ್ಪಿ ಹಿಡಿಯೋದು ಮಾತ್ರವಲ್ಲದೆ ಅವರ ತುಟಿ ನೇರವಾಗಿ ಚುಂಬನ ಕೊಡೋದು. ಖ್ಯಾತ ಸಿಂಗರ್ ಉದಿತ್ ನಾರಾಯಣ್ ವಿರುದ್ಧ ಈಗ ಮತ್ತೊಂದು ಹೊಸ ಆರೋಪ ಕೇಳಿ ಬಂದಿರುವಂತಹದ್ದು. 1996ರಲ್ಲಿ ನಡೆದಿರತಕ್ಕಂತಹ ಘಟನೆ ಈಗ ಮರುಜೀವವನ್ನು ಪಡೆದುಕೊಂಡಿದೆ. ಬಿಹಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹೆಂಡತಿ ರಂಜನಾ ಈಗ ದೂರು ದಾಖಲು ಮಾಡಿದ್ದಾರೆ. ನನ್ನ ಅನುಮತಿ ಇಲ್ಲದೆ ನನ್ನ ಗರ್ಭಚೀಲವನ್ನು ಕತ್ತರಿಸಲಾಗಿದೆ ಎನ್ನುವಂಥ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉದಿತ್ ನಾರಾಯಣ್ ಬಂಧನದ ಭೀತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಕಾರಣ ಈ ಭ್ರೂಣ ಹತ್ಯೆ ಅನ್ನುವಂಥದ್ದು ಇದೆಯಲ್ಲ, 1998ರವರೆಗೂ ಕೂಡ ಭಾರತದಲ್ಲಿ ಅವ್ಯಾಹತವಾಗಿ ನಡೀತಿದ್ದ ದಂಧೆ ಅದು. ಗಂಡ ಹೆಂಡತಿ ತನ್ನ ಹೆಂಡತಿಗೆ ಗಂಡು ಮಗು ಆಗಬೇಕು ಅಂತ ಹೇಳಿ ಗಂಡು ಮಗು ಉತ್ತರಾಧಿಕಾರಿ ಗಂಡು ಮಗುನೇ ಆಗಬೇಕು ಅಂತ ತಾಯಿಗೆ ಹೊಡೆದು ವೃದ್ಧಾಶ್ರಮಕ್ಕೆ ಸೇರಿಸುವವರ ಪೈಕಿ ಗಂಡು ಮಕ್ಕಳೇ ಜಾಸ್ತಿ. ಹೆಣ್ಣು ಮಕ್ಕಳು ಹಂಗೆ ಮಾಡೋದಿಲ್ಲ. ಅದರ ಅರ್ಥ ಹೆಣ್ಣು ಮಕ್ಕಳು ಸ್ವಬಗರು ಅಂತಲ್ಲ. ಗಂಡು ಮಕ್ಕಳು ತನ್ನ ಸ್ವಂತ ತಾಯಿ ತಂದೆಯನ್ನು ಹೊಡೆದು ಥಳಿಸಿ ವೃದ್ಧಾಶ್ರಮಕ್ಕೆ ಸೇರಿಸುವ ಪೈಕಿ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ, ಅದರಲ್ಲೂ ಭಾರತದಲ್ಲಿ. ಅಂತಹ ಗಂಡು ಮಕ್ಕಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ಗರ್ಭದಲ್ಲಿ ಹೆಣ್ಣೋ ಗಂಡೋ ಅಂತ ಮೊದಲೇ ಪತ್ತೆ ಹಚ್ಚಿ ಹೆಣ್ಣಾಗಿದ್ರೆ ಅಲ್ಲೇ ಗರ್ಭ ಕಟ್ ಮಾಡೋದು. ಭ್ರೂಣ ಹತ್ಯೆ, ಭ್ರೂಣ ವಧೆ, ಭ್ರೂಣವನ್ನೇ ಇಲ್ಲವಾಗಿಸುವ ಪ್ರಯತ್ನ, ಅದು ಕೂಡ ಅಕ್ಷಮ್ಯ ಅಪರಾಧ. ಅದನ್ನು ಮಾಡೋದು, ಅದಕ್ಕೆ ಸಹಕಾರ ಕೊಡೋದು, ಅದಕ್ಕೆ ಸಾಕ್ಷಿ ನಿಲ್ಲೋದು, ಅದಕ್ಕೆ ದುಡ್ಡಿನ ಸಹಾಯ ಮಾಡೋದು, ಅದಕ್ಕೆ ಬಳಸಲಾಗುವ ಆಸ್ಪತ್ರೆ ಎಲ್ಲವನ್ನೂ ಕೂಡ ಕಾನೂನು ಪ್ರಕಾರ ಸೀಸ್ ಮಾಡಲಾಗುತ್ತೆ. ಅಂತಹದ್ರಲ್ಲಿ ಇದು ಭ್ರೂಣ ಹತ್ಯೆ ಪ್ರಕರಣ ಅಲ್ಲ, ಇದು ಗರ್ಭಚೀಲವನ್ನೇ ಅಲ್ಲಿಂದ ಸ್ಥಳಾಂತರ ಮಾಡೋದು. ಇದು ಅತಿ ದೊಡ್ಡ ಸೂಕ್ಷ್ಮ ಪ್ರಕರಣ. ಈಗ ಆ ಪ್ರಕರಣದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಖ್ಯಾತ ಗಾಯಕ ಉದಿತ್ ನಾರಾಯಣ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.